ಇವೆಲ್ಲ ಯಾರು ನಮ್ವೇನಾ? ನನ್ನ ಹತ್ರ ಬ್ಯಾಟ್ ಉಂಟು, ನಿಮ್ಮ ಹತ್ರ ಉಂಟಾ? ಜಾನಿ ಎಸ್ ಇಂಗ್ಲೀಷ್ ಯು ಡೋಂಟ್ ಇಂಗ್ಲೀಷಲ್ಲಿ ಮಸ್ತಾಗಿ ಡೂಯಿಂಗ್ ಎಸ್ ಇಂಗ್ಲೀಷ್ ಗ್ರೌಂಡ್ ರಿಪೋರ್ಟ್. ಇವಾಗ ಇಂಗ್ಲೀಷಲ್ಲಿ ಬ್ರೋ, ಆವಾಗ ಕನ್ನಡ ಇತ್ತು. The pitch report is like we should bat first because this is a batting pitch. ಏನು ಡಯಟ್ ಅದು? ಓಟ್ಸ್. ಸೊ ಗೈಸ್, ಬೆಳಗ್ಗೆ 6:30 ಏನಾಗಿದೆ. 6:10 ಬರೋಕ್ಕೆ ಹೇಳಿದ್ದೆ, ಆದರೆ 6:30 ಆಗೋಯ್ತು. ಲಾಸ್ಟ್ ದಿನ ಮಂಗಳವಾರ ಆಕ್ಷನಿಗೆ ಬಂದಿದ್ದು. ಇವತ್ತು ಆಲ್ಮೋಸ್ಟ್ ಭಾನುವಾರ, ಕ್ರಿಕೆಟ್ ಟೈಮೇ ಬಂದ್ಬಿಡ್ತು. ಸೊ ಫೈನಲಿ ಇವತ್ತು ಬೆಳಗ್ಗೆನೆ ಹೋಗ್ತಾ ಇದ್ದೀವಿ. ಕಮಲಮ್ಮನ ಗುಂಡೆ ಇಸ್ಕಾನ್ ಟೆಂಪಲ್. ನಾನು ಮತ್ತೆ ಯಮಹ. ವೇರ್ ಹೆಲ್ಮೆಟ್, ಬಿ ಸೇಫ್, ಹೆಲ್ಮೆಟ್ ಹಾಕ್ಕೊಂಡು ಗಾಡಿ ಓಡಿಸಿ. ಯಾರಾದ್ರೂ ನಿಮ್ಮ ಫ್ರೆಂಡ್ ಏನಾಗಲ್ಲಪ್ಪ 5 ನಿಮಿಷ ಹಂಗೆ ಅಂತ ಕರ್ಕೊಂಡು ಹೋದ್ರು ಕೂಡ ಓಕೆ, ನನಗೆ ಗೊತ್ತು ನೀವೆಲ್ಲ ಹಂಗೆ ಮಾಡೋರೆ. 5 ನಿಮಿಷಕ್ಕೆಲ್ಲ ಏನಕ್ಕೆ ಅಂದ್ಕೊಂಡು. ಓಕೆ, ಇವಾಗ ನಾನು ಎಲ್ಲಿದ್ದೀನಿ ಅಂದರೆ ಯಶವಂತಪುರ ಹತ್ರ ಹೋಗ್ತಾ ಇದ್ದೀನಿ. ಅಲ್ಲಿ ಹೋಗೋಷ್ಟೊತ್ತಿಗೆ 7 ಗಂಟೆ ಆಗುತ್ತೇನೋ. ನನಗೆ ಕರೆದಿರೋದು ಕೂಡ 7 ಗಂಟೆಗೇನೆ. ಅಲ್ಲಿ ನಾವು ಕರೆಕ್ಟಾಗಿ ಹೋದರೂ ಬರೋರು ಬೇಗ ಬರಬೇಕಲ್ಲ. ಅದೇ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಲೆಟ್ಸ್ ಗೋ. ನಮ್ಮ ಟೀಮು ವರ್ಸಸ್ ಇನ್ಯಾರ್ದು KV ಮತ್ತೆ ಓಹೋ, ನಮ್ಗಿಬ್ರಿಗೂ ಆಪೋಸಿಟ್ಟು. ಬಟ್ ಒಟ್ಟಿಗೆ ಹೋಗ್ತಾ ಇದ್ದೀವಿ. ಅವ್ರ ಟೀಮ್ ಬೇರೆ, ನಮ್ಮ ಟೀಮ್ ಬೇರೆ. ಅಲ್ಲಿಗೋಗಿ ಎಲ್ಲ ನಿಮ್ಗೆ ತೋರಿಸ್ತೀನಿ ಏನೇನು ಹೆಂಗೆ. ಎತ್ತಿ ಗಾಡಿ ಫಸ್ಟ್ ಗಾಡಿ ಎತ್ತು ಸೈಡ್ಗೆ ಎಲ್ಲ ಅಡ್ಡ ಹಾಕೊಂಡು ಹಿಂಗೆಲ್ಲ ಅಡ್ಡ ಹಾಕೊಂಡು ಗಾಡಿಗಳೆಲ್ಲ ನಾನ್ ಸೆನ್ಸ್ ಮಾಡ್ತಿದ್ಯಾ? ಎಲ್ಲಿಗೆ ಏಕೆ ಏನಾದ್ರು ಆಯ್ತಾ? ಯಾರನ್ನ? ಓ, ಇನ್ನೂ ಇದ್ದಾರಾ? ಯಾರ್ಯಾರು? ನೀನು ಬಂದೆಷ್ಟು ದಿವಸ ಆಯ್ತು? 4 ಇದೆಯಾ? ಹೋಗಿ ಬನ್ನಿ, ಸಿಗುವ ಅಲ್ಲಿ ವೆಯ್ಟ್. ಏನು ಟೈಮಿಂಗು? ಪಾಪಿಷ್ಟ ಮತ್ತು ಡಾಕ್ಟರ್ ಡಾಕ್ಟರ್ 46 ಸ್ಪೋರ್ಟ್ಸ್ ಅವರು, ಪಾಪಿಷ್ಟ ಮತ್ತು ಇನ್ನಿಬ್ಬರು ಪ್ಲೇಯರ್ಸು ರೋಡಲ್ಲಿ ಪಿಕ್ ಮಾಡ್ತಿದ್ರು. ಬಸ್ ಇಂದ ಬಂದು ಇಳ್ಕೊತಿದ್ದವ್ರನ್ನ. ಅವ್ರ ಮನೆಗೆ ಹೋದ್ರು, ಫ್ರೆಶ್ ಆಗಿ ಬರ್ಬೇಕಂತೆ. ನಾವೇನೋ ರೆಡಿಯಾಗಿ ನಿಂತವ್ರೆ, ನಮ್ಮ ಜೊತೆ ಬಂದ್ಬಿಡ್ತಾರೆ ಅಂದ್ಕೊಂಡ್ರೆ ಇನ್ನೂ ಪಿಕ್ ಮಾಡ್ತಾವ್ರೆ. ಇನ್ನೂ ಟೈಮಿಂಗ್ ಕರೆಕ್ಟಾಗಿ ಸ್ಟಾರ್ಟ್ ಆಗಲ್ಲ. ರೀಚ್ಡ್. ಏನು ಪ್ರಿಪ್ರೇಷನ್ ಅಮ್ಮ? ಏನು ಪ್ರಿಪ್ರೇಷನ್ ಎಂತ ಇಲ್ಲ. ಇಲ್ಲಿ ಬಂದು ಬ್ಯಾಟ್ ಸಿಕ್ಕರೆ ಕೈಗೆ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಬಿಟ್ಟು ಹಂಗೆ ಆಡೋದು ಅಷ್ಟೇ. 1 ವರ್ಷ ಆಗಿದೆ ಆಲ್ಮೋಸ್ಟ್ ಬ್ಯಾಟ್ ಮುಟ್ಟಿ. ನಾನು ಸ್ವಲ್ಪ ಕಟಿಂಗ್ ಸ್ಟೈಲ್ ಚೇಂಜ್ ಮಾಡಿದೆ. ಏನೋ ಪೆಂಗಂತಾರ ಅವನೇ. Welcome to KCL bro. ಥ್ಯಾಂಕ್ ಯು ಬ್ರೋ. ಸ್ವಲ್ಪ ಎಡಿಟರ್ ಸ್ವಲ್ಪ ಏನೋ ಖಾಸಗಿ ಖರ್ಚಿಗೆ. ಏನು ರೂಮ್ ಇದೆಯಾ ಇಲ್ಲಿ? ಒಂದಾ? ಇಲ್ಲ ಅಲ್ಲ, ಇದು ಬ್ಯಾಗ್ ಎಲ್ಲ ಇಡೋಕ್ಕೆ, ಏನೋ ಚಾರ್ಜಿಂಗ್ ಇಡೋಕ್ಕೆ. ಓಕೆ, ಎಲ್ಲ ಮ್ಯಾನೇಜ್ಮೆಂಟ್ ಆಗಿ ರೂಮ್ ಎಲ್ಲ ಇದೆಯಂತೆ. ನೋಡು, ಮ್ಯಾನೇಜ್ಮೆಂಟ್ ತಗೊಂಡ್ರೆ ಕಷ್ಟ ಇರುತ್ತೆ ಹಿಂಗೆಲ್ಲ. ಅದಕ್ಕೆ ಹೇಳಿದ್ದು ಬೇಡ ಅಂತ. ಪರವಾಗಿಲ್ಲ. ಇವನು ಆರ್ಜಿ ಇದಾವಲ್ಲ, ಕೊಡು. ಏನಕ್ಕಿದು? ಗೆರೆ ಹಾಕಕ್ಕ? ಬಟ್ ಇವರೆಲ್ಲ ಅಂದರೆ ನಮಗೆ ಎಷ್ಟೊತ್ತು ಬೇಕೋ ಅಷ್ಟೊತ್ತು ಮಾತ್ರ ತಗೊಂಡಿರೋದ? ಹಾಂ,
ಕ್ರಿಕೆಟ್ ಆಡ್ಲಿ ಬಿಡ್ರಿ. ಹಾಂ ಹಾಂ ನಂದು ತಾಯಿಗೂ ಅಯ್ಯೋ ಏನ್ರಿ ಈ ತರ ಏನೇನ ನಮ್ದು ತಾಯಿ ಗುಣ ಅಂತೆ. ಓಯ್ ಬಾರ ಇವಾಗ ಮಾತಾಡು. ರೂಮ್ ಎಲ್ಲ ಇದೆಯಂತೆ, ಪರವಾಗಿಲ್ಲ ಪಾಪ ಹುಡುಗ ಚೆನ್ನಾಗಿ ಮಾಡವನೆ. ಲೂಪ್ಸ್ ಬೇಡ ಅಂದೆ ನಾನು, ಬೇಡ ಇವೆಲ್ಲ ಕಷ್ಟ ಇದೆ ಕಣೋ, ನಾವೆಲ್ಲ ಮಾಡಿ ಮಾಡಿ ಚೂಟಿಯಾಗ್ಲಾಗಿದ್ದೀವಿ ಅಂತ. ಬಟ್ ಅದು ಲಾಸ್ಟಿಗೆ ಪಾಪ ನಮ್ಗೇನೋ ಒಂದು ಸ್ವಲ್ಪ ಇವಾಗ ಅನಿಸ್ತಿರ್ಬೇಕು, ಬ್ರೋ ನನಗೆ ಯಾಕೆ ಬೇಕು ಬ್ರೋ ಇವೆಲ್ಲ ಅಂತ. ಅದು ಪಕ್ಕ ಇವಾಗ ಕಷ್ಟ ಗೊತ್ತಾಗ್ತಿರುತ್ತೆ, ಮಾಡಲಿ. ಮಧ್ಯಾಹ್ನ ಊಟ ಅಲ್ಲ ಇಸ್ಕೊಂಡು ಹೇಳ್ಬಿಟ್ಟು ಮಾಡ್ಸಿದ್ದೀನಿ. ಊಟ ಅಲ್ಲ, ಇಸ್ಕೊಂಡಪ್ಪ ಹೇಳ್ಬಿಟ್ಟು ಮಾಡ್ಸಿದ್ದೀನಿ. ಹಾಂ ಊಟ ಫ್ರೀ. ದೇವಸ್ಥಾನದ ಊಟ. ಹಂಗಾದ್ರೆ ನಾನು ಹೋಗಂಗಿಲ್ಲೇ. ನಾನ್ ವೆಜ್ ಅಂದ್ರೆ ಯಾವಾಗ ಕೇಳಿದ್ರು ನಾನ್ ವೆಜ್ ಇಲ್ಲ. ನಾನು ಬೆಳಗ್ಗೆ ನಾನ್ ವೆಜ್ ತಿಂದು ಬಂದಿದ್ದೀನಿ ಗೈಸ್. ನೀವೇ ಹೇಳಿ, ಒಳಗಡೆ ಹೋಗ್ಬೋದಾ? ಹೋಗ್ಬೇಡ. ಇವೆಲ್ಲ ಯಾರು ನಮ್ವೇನಾ? ನನ್ನ ಹತ್ರ ಬ್ಯಾಟ್ ಉಂಟು, ನಿಮ್ಮ ಹತ್ರ ಉಂಟಾ? ನೋಡ್ರಿ ಕಷ್ಟ ನೋಡ್ರಿ, ಮ್ಯಾನೇಜ್ಮೆಂಟ್ ನೋಡ್ರಿ. नहीं मैं गाली नहीं दे सकता. नहीं गाली नहीं देना. अब फैमिली देखती है. ವಾಯ್ಸು, ಮುಖ ಒಬ್ಬನೇ ಒನ್ ಮ್ಯಾನ್ ಆರ್ಮಿ. ಏನಾದ್ರು ಹೇಳಿ ನಮ್ದು ಚಿಕ್ಕ ಮಕ್ಳಿಗೆ ಎಲ್ಲರಿಗೂ ನಮಸ್ಕಾರ. ಏನಾದ್ರು ಹೇಳ್ರಿ ಅಷ್ಟೇ. ಆಯ್ ಬ್ರೋ, ಯಾರು ಅಂತ ಗೊತ್ತಾಗಿಲ್ಲ ನನಗೆ. ಮುಖಗಳು ಪ್ರೈಮ್. ಓಕೆ, ಪ್ರೈಮು. ಮತ್ತು ನೀವು ಬ್ರೋ? ಅವನು ಜೀವ. ಹಿಡ್ಕ, ಓಪನ್ ಮಾಡೋಣ. ನಿಮ್ದೆಲ್ಲ ಹಾಕ್ಕೊಂಡ್ರಾ? ಅದರಲ್ಲೇ ಇದೆ. ಓಪನಿಂಗ್ ಇಲ್ಲೇ ಮಾಡೋಣ. ಓಕೆ, ಜರ್ಸಿ ಬಂತು. ಜರ್ಸಿ ಪ್ರೈಮ್ ಕೈ ಅಡ್ವಾನ್ಸ್ ಹೇಳ್ತಾರೆ ಟೀಮ್ ಓನರ್. ತರ ಮುಟ್ಟಿದ್ದಂಗೆ. ಅಯ್ಯೋ, ಸಿಸರೇ ಬೇಕಿಲ್ಲ ಮಾರಾಯ. ಅವ್ರ ಎಕ್ಸ್ಪೀರಿಯನ್ಸ್ ಕೈ ಐತಲ್ಲ ಸಿಸರ್ ಏನಕ್ಕೆ. ಓಕೆ, ಜರ್ಸಿ ಲುಕ್ ನೋಡಿ ಗೈಸ್. ನಂದಿ ಸ್ಪಾನ್ಸರ್ ನಂದಿ ಹೆಸರಲ್ಲಿ. ಹಾ, ರಾಜು ಇದಾನಲ್ಲ, ಹಾ. ಅವನ ಹೆಸರೇ ನಂದಿ ಅಂತ, ಹಾ. ನಂದೀಶ್ ಅಂತ, ಅದಕ್ಕೆ ನಂದಿ ಅಂತ ಮಾಡ್ಸಿದ್ದಾರೆ. ಓಕೆ, ಅಟ್ಲೀಸ್ಟ್ ಏನೋ ಅವ್ರದ್ದು ಇದಿದೆಯಾ, ಹೋಟ್ಲ್ ಗಿಟ್ಲು? ಹೋಟ್ಲಿಗೆ ಏನಿಲ್ಲ. ಏನೇನ ಅವ್ರು ನಂದಿ ಲೋಗೋ ಬೇರೆ ಯಾವ್ದೋ ಕೊಟ್ಟ. ಹೆಸರು ನಂದೀಶ್ ಇರೋದ್ರಿಂದ ನಂದಿ ಅಂತ ಶಾರ್ಟ್ ಮಾಡಿ. ಥ್ಯಾಂಕ್ ಯು ನಂದಿ. ದೇವರ ಐಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಮೇಲಿರೋ ಭಗವಂತ ಪುನೀತಣ್ಣನಲ್ಲಿ ಕಳಿಸ್ತಾರೆ. ನಮ್ಗೆ ಮೋಸ್ಟ್ಲಿ ಇದು ಲಕ್ ಆಗ್ಬೋದು, ದೇವ್ರದ್ದು ಕೂಡ ಇದೆ. ಅಯ್ಯೋ, ಎರಡನೇದೇ ನಂದು ಬಂದ್ಬಿಟ್ಟೈತೆ. ವಿ ಎಮ್ ಕ್ಲೋತಿಂಗ್ ಯಾವ ಊರು? ಕುಂದಾಪುರ. ಗೈಸ್, ನಾನು ನಮ್ಮ ಕ್ಯಾಂಪರ್ ಮಾಡಿಸಿದ್ದು ಸ್ಪಾನ್ಸರ್ ಗೀನ್ಸ್ಪರ್ಸ್ ಏನೇನು ಹಿಡ್ಕೊಂಡು ಏನೇನೋ ಜರ್ಸಿ ಎಲ್ಲ ಮಾಡಿಸ್ದ. ಕುಂದಾಪುರದಿಂದ ಜರ್ಸಿ ಬಂದಿರೋದು. ಕುಂದಾಪುರದಲ್ಲಿ ಸಿದ್ದಾಪುರ ವಿ ಎಮ್ ಕ್ಲಾತಿಂಗ್ ಕಡೆಯಿಂದ. ಅವ್ರ ಡೀಟೇಲ್ಸ್ ಎಲ್ಲ ಹಾಕಿರ್ತೀನಿ. ಥ್ಯಾಂಕ್ ಯು. ಒಳ್ಳೆ ಕ್ಲಾತು ಚೆನ್ನಾಗಿದೆ. ವಿ ಎಮ್ ಕ್ಲಾತಿಂಗ್ ಕುಂದಾಪುರ ಸಿದ್ದಾಪುರ. ಓಕೆನಾ? ಅಲ್ಲಿಂದ ಜರ್ಸಿ ತರಿಸಿದ್ದು ಚೆನ್ನಾಗಿದೆ. ಸೊ ಇದು ಜರ್ಸಿ ಅನ್ಪ್ಯಾಕ್. ಫಸ್ಟ್ ಸ್ಪಾನ್ಸರ್ ನಮಗೆ ಡಿ ಸಿ ರಾವಣ. ಥ್ಯಾಂಕ್ ಯು ರಾವಣ. ದೇವರ ಐಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಮೇಲಿರೋ ಭಗವಂತ ಪುನೀತಣ್ಣನಲ್ಲಿ ಕಳಿಸ್ತಾರೆ. ಮತ್ತು ಇದು ಆ್ಯಕ್ಚುಲಿ ಇಲ್ಲಿ ನಮ್ಮ ಲೋಗೋ ಇರಬೇಕು. ಇಲ್ಲಿ ಇಲ್ಲ, ಇಲ್ಲೇ ಹಾಕವ್ರೆ. ಯಾರು ಕಂಡಕ್ಟ್ ಮಾಡ್ತಿದ್ದಾರೋ ಅವ್ರದ್ದು ಲೋಗೋ ಇದು. KCL. ಆ್ಯಂಡ್ ಇದು ನಮ್ಮದು. ಹಿಂದುಗಡೆ 333 ವೋಲ್ಟರ್. 333ಗೆ ಯಾರು ಗೊತ್ತಾ? ಯಾರು 333 ಅಂದರೆ? ಬ್ರೋ ಅಲ್ಲಿ ಕ್ಯಾಂಪರ್ 333 ಯಾರು? ಅಲ್ಲ, ರಿಯಲ್. ನಮ್ಮೂರಲ್ಲಿ ಇನ್ನೂ ಹೋದ್ರು ನಮ್ಮೂರಲ್ಲಿ ಇನ್ನೂ ಕ್ರಿಸ್ಗೇಲ್ ಅಂತ ಕರೀತಾರೆ ನನ್ನ. ಇನ್ನೂ ಆಡಲ್ಲ, ಸುಮ್ಮನೆ ಅರ್ಥ ಆಯ್ತು ಆಡಲ್ಲ, ಸುಮ್ಮನೆ ಹೆಸರು ಎತ್ತುತ್ತಾ ಇರ್ತೀನಿ ಅಂತ ಅದ್ರ ಹೆಸರು ಇಕ್ಬಿಟ್ರು. ಓಕೆ, ಇಷ್ಟು ನಮ್ಮ ಜರ್ಸಿ ಅನ್ಪ್ಯಾಕ್. ಓಕೆ, ಎಲ್ಲರೂ ಹಾಕ್ಕೊಂಡವ್ರಿ. ಎಲ್ಲರೂ ಹಾಕ್ಕೊಂಡ್ಮೇಲೆ ಇನ್ನೊಂದು ರೌಂಡ್ ತೋರಿಸ್ತೀನಿ. ಆ ಹುಡುಗನ ಹೆಸರೇನು? ಕುಶಾಲ್. ನೀನೇ ಚಿಕ್ಕವನು ಅನ್ಸುತ್ತೆ ಎಲ್ಲರಿಗೂ. ನೀನೇ ಕ್ಯಾಂಪರ್ ಸೀನಿಯರ್ ಸಿಟಿಸನ್ನು, ನೀನು ಲೋಯರ್ ಸಿಟಿಸನ್. ನಮ್ಗೆಲ್ಲರಿಗಿಂತ ಕ್ಯಾಂಪರೇ ದೊಡ್ಡವನು. ಕಲೀರಿ. ಏನು ಡಯಟ್ ಅದು? ಓಟ್ಸ್. ನಮಸ್ತೆ ಸ್ನೇಹಿತರೆ, ನಾವು ಇವತ್ತಿದ್ದೀವಿ KCL ಗುಂಡಿ. ಯಾವ ಕನ್ನಡನ ಇದು? ಸಾರಿ, ಕಮಲಮ್ಮನ್ ಗುಂಡಿ. ಪಿಚ್ ರಿಪೋರ್ಟ್ ಮಾಡ್ತಾ ಇದ್ದೀನಿ. ಪಿಚ್ಚಿಂದ ಹೆಂಗಿದೆ ತಿಳ್ಕೊಳ್ಳೋಣ ಬ್ಯಾಟ್ಸ್ಮನ್ ಕಡೆಯಿಂದ. ಬ್ರೋ, ಪಿಚ್ ಹೆಂಗಿದೆ ಹೇಳ್ರಿ. ಅನ್ಪ್ರಿಡಿಕ್ಟೇಬಲ್ ಇದೆ. ನೋಡೋಣ ಏನಾಗುತ್ತೆ ಅಂತ. ಮೈಕಿಲ್ ಹೊಡಿಬೋದಾ? ರೋಸ್ ಮಾಡ್ತವ್ರೆ ಗೈಸ್. ಹೊಡಿಬೋದ ಇಲ್ಲ ನೋಡೋಣ. ಹೊಡಿಬೋದು ಅನ್ಕೊಂತೀನಿ. ಬ್ಯಾಟಿಂಗ್ ಪಿಚ್ ಅನ್ಕೊಂತೀನಿ. ನೋಡೋಣ ಬ್ರೋ. ಎಸ್, ಇಂಗ್ಲೀಷ್ ಯು ಡೋಂಟ್ ಇಂಗ್ಲೀಷಲ್ಲಿ ಮಸ್ತಾಗಿ ಡೂಯಿಂಗ್. ಎಸ್, ಇಂಗ್ಲೀಷ್ ಗ್ರೌಂಡ್ ರಿಪೋರ್ಟ್. ಇವಾಗ ಇಂಗ್ಲೀಷಲ್ಲಿ ಬ್ರೋ, ಆವಾಗ ಕನ್ನಡ ಆಯಿತು. The
The pitch report is like we should bat first because this is a batting pitch. You know that bowlers are not that comfortable to bowl here. Sin theta and cos Yeah, tan theta. here cosec theta. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಸುಮ್ಮನೆ ಕಾಮಿಡಿ ಮಾಡ್ತಾ ಇದೀವಿ. ಪಿಚ್ ಇದೆ, ನಾವು ಇಂಥ ಪ್ರೊಫೆಷ್ನಲ್ ಪಿಚ್ಚಲ್ಲಿ ಆಡಿರೋರೆಲ್ಲ ನಾವು. ನೀವು ಬ್ರೋ? ಕ್ರಿಶ್ ಗೇಲ್. ನಾನದು ಹಾಂ, ಇಂಥ ಪಿಚ್ಚಲ್ಲಿ ಆಡಿದ್ದೀರಾ? ಇಲ್ಲ, ಅಲ್ಲಿ ಕಡೆ ಗಟ್ಟಿ ಇರುತ್ತಲ್ಲ ಅಂತ ಅಲ್ಲಾಡಿದ್ದೀರಾ? ನಾನು ಅಂತವನೇ. ಪಿಚ್ಚು ಚೆನ್ನಾಗಿದೆ ಗೈಸ್, ಪ್ರೊಫೆಷ್ನಲ್ ಆಗಿದೆ. ಹೆಂಗಿರುತ್ತೆ ನೋಡೋಣ. ನಾನಂತೂ ದೊಡ್ಡ ಬ್ಯಾಟ್ಸ್ಮನ್ ಅಲ್ಲ, ಹೆಸರಿಗೆ ಮಾತ್ರನೇ ಕ್ರಿಸ್ ಗೇಲ್ ಅಷ್ಟೇ. ಓಕೆ, ಪಿಚ್ನ ಒಂದು ಲುಕ್ ಹಾಕ್ಕೊಳ್ಳಿ ಯಾವ ಥರ ಇದೆ ಅಂತ. ಇನ್ನೂ ಇದಕ್ಕೇನೋ ಪೆಟ್ರೋಲ್ ಗಿಟ್ರೋಲ್ ಹಾಕಿ ಏನೋ ಮಾಡ್ತಾರೆ ಅಂತ ಇದ್ದಾರೆ. ನೋಡೋಣ ಏನೇನು ಮಾಡ್ತಾರೆ ಅಂತ. ಗಟ್ಟಿ ಆದರೆ ಸಾಕು. ಇಲ್ಲಿ ಈ ಸ್ಪಾಟಲ್ಲಿ ಮಾತ್ರ ಗಟ್ಟಿ ಆಗಬೇಕು ಬೇಗ, ಯಾಕಂದರೆ ಬೇಗ ಬ್ಯಾಟ್ ಎಲ್ಲ ಹೊಡೆದು ಇದು ಮಾಡಿಬಿಡ್ತಾರೆ. ಪ್ರಾಕ್ಟೀಸ್ ಮಾಡ್ಕೊತಾ ಇದ್ದಾರೆ. ಎಷ್ಟು ದಿವಸ ಆಯಿತು ಏನೋ ಪಾಪ ಬ್ಯಾಟ್ ಮುಟ್ಟಿ ನಮ್ಮ ಥರನೇ ಎಲ್ಲ ಮಾತಾಡ್ತಾ ಇದ್ದೀರಾ, ನೀವು ಹೋಗಲ್ಲ ಪ್ರಾಕ್ಟೀಸ್ ಮಾಡಬೇಕು ಬ್ರೋ. ಅರೆ ಪ್ರಾಕ್ಟೀಸ್ ಏನಿದೆ, ಫೀಲ್ಡ್ಗೆ ಇಳಿದ ಮೇಲೆ ಅದೇ ಪ್ರಾಕ್ಟೀಸು ಅಷ್ಟೇ. ಪ್ರಾಕ್ಟೀಸ್ ಮಾಡಬೇಕು, ಅವಾಗ ಒಂಥರ ಇದಿರುತ್ತೆ. ನನಗೆ ಗ್ರೇಸ್ ಒಂದು ಹಾಕಿದ್ರೆ ಸಾಕು, ಅದೇ ಪ್ರಾಕ್ಟೀಸ್ ಅಷ್ಟೇ. ಓಕೆ, ಏನೋ ಒಂಥರ ವೈಬ್ಸೇ ಚೇಂಜ್ ಆಗೋಯ್ತು ಗ್ರೌಂಡಿಗೆ ಬಂದರೆ. ಆಲ್ಮೋಸ್ಟ್ ಒಂದು 2 ವರ್ಷ ಅನಿಸುತ್ತೆ ಪರ್ಫೆಕ್ಟಾಗಿ ಗ್ರೌಂಡ್ಗೆ ಇಳಿದು. ಟರ್ಫಲ್ಲಿ ಒಂದು ಸಾರಿ ಅರ್ಕಬ್ರು ಆಡಿಸಿದ್ರು, ಅದು ಬಿಟ್ಟರೆ ಮತ್ತೆ ಇನ್ನೆಲ್ಲೋ ಆಡೇ ಇಲ್ಲ ನಾನು. ಪ್ರಾಕ್ಟೀಸ್ ಮೇಲೆ ಪ್ರಾಕ್ಟೀಸ್ ಮಾಡ್ತವ್ರೆ. ನನಗೂ ಪ್ರಾಕ್ಟೀಸ್ ಬೇಕು. ಒಂದು ಸ್ವಲ್ಪ ನಿಧಾನವಾಗಿ ಇಳಿತೀನಿ, ಇದ್ದಂಗೆ ಇಳಿದ್ರೆ ಚೆನ್ನಾಗಿರಲ್ಲ. ಜೇನ್ ಈಗ ಸ್ಟಾರ್ಟ್ ಮಾಡ್ತೀಯೇನು? ಮಾಡು. ಯಾರನ್ನ ಹೆಣ್ಮಕ್ಳನ್ನ ಕರೆಸೋ. ಕ್ಯಾಂಪರ್ ಇದನಾ? ಮೀಮ್ ನೀನು ನಮಗೆ. ನೀನು ಮೀಮ್ ಇದ್ದಂಗೆ, ನೀನು ಇಲ್ಲ ಅಂದರೆ ಇಲ್ಲ. ಯಾವತ್ತಿದ್ರು ಇರೋಲ್ಲೇ ಇರ್ತಾನೆ. ಮೀಮ್ ಕಣ ನೀನು. ಮೀಮಲ್ಲ ಹೀರೋ. ಇವಾಗ ಹೀರೋ ಅಲ್ಲ. ನಿಮ್ಮ ಓನರ್ ಎಲ್ಲಿ ಕಾಣಿಸಿಲ್ಲ? ಎಲ್ಲ ಟೀಮ್ ಸ್ಕೋಪು ಇರ್ರಿ. ಹಾಂ, ಸ್ಕೋಪ್ ಅಂತಾನು ಕಾಣಿಸಿಲ್ಲ. ಎಲ್ಲ ಯೂನಿಫಾರ್ಮ್ ಹಾಕೊಂಬಂದ್ಬಿಟ್ರಿ. ಈಗ ಈ ವಿಡಿಯೋ ಯಾವ ಬರ್ತಾ ಗೊತ್ತಿಲ್ಲ. ಲೈಕ್ ಮಾಡೋದು ಮರಿಬೇಡ್ರಿ. ಅಂಡ್ ಎಲ್ರಿಗೂ ನೀನು ಹಂಗೆ ಹೇಳಿದ್ರೆ ಈಗ ಅಪ್ಲೋಡ್ ಮಾಡಿಬಿಡ್ತೀನಿ ಸುಮ್ಮನೆ. ಮಾಡ್ರಿ ಗೈಸ್, ಈಗಲೇ ಅಪ್ಲೋಡ್ ಮಾಡ್ತಾರೆ, ಶೇರ್ ಮಾಡಿರಿ ಆಯ್ತಾ? ಸಬ್ಸ್ಕ್ರೈಬ್ ಆಗಬೇಕು, ಓಕೆನಾ? ನಮ್ಮ ಜರ್ಸಿ ಸ್ಪಾನ್ಸರ್ ಈ ಲೋಗೋ ಸ್ವಲ್ಪ ದೊಡ್ಡದಾಗಿ ಹಾಕ್ಸ್ಬೇಕಿತ್ತಂತ. ಎಬ್ಬಲಿ ನಾನು. ಬಿಸ್ನೆಸ್ ಹೆಂಗೆ ನಡೀತಿದೆ? ಎಲ್ಲಿ ಬ್ರೋ ನಿಮ್ಮ ಅಂಗಡಿ? ನಂಜನಗೂಡು. ಅಡ್ರೆಸ್ ಹೇಳಿ. ಯಾರೊಬ್ರು ಬರ್ತಾರೆ. ಎಲ್ಲಿ? ಇನ್ಸ್ಟಾದಲ್ಲ ನಂಬರ್ ಹಾಕ್ಬಿಟ್ಟಿರೋ? ಹೌದಾ? ಪಾಪ ರೀಸೆಂಟಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ. ಗೇಮಿಂಗ್ ಲೈಫೆಲ್ಲ ಮುಗಿಸಿ ಅವ್ರು ನೋಡಿದ್ದೀನಿ. ಬಿಸ್ನೆಸ್ ಲೈಫ್ ಸ್ಟಾರ್ಟ್ ಮಾಡವ್ರೆ, ಮದುವೆ ಆಗವ್ರೆ, ಮಕ್ಕಳಾಗಿದ್ದಾರೆ. ಅವ್ರು ನೋಡ್ಕೊಳ್ಳಿ ಸ್ವಲ್ಪ. ನಂಜನಗೂಡವರು. ಓಕೆ, ಇಟ್ಸ್ ಟೈಲ್ಸ್ ಬಿದ್ದು ಅವ್ರ ಚಾನ್ಸ್. ಟಾಸ್ ಹೋಯ್ತು, ನಾವು ಗೆಲ್ಲಿಲ್ಲ. ಅವರು ಟೈಲ್ಸ್ ಮೋಸ್ಟ್ಲಿ ಅವರು ಬ್ಯಾಟ್ಸ್ ಯಾರು ಚೂಸ್ ಮಾಡಲ್ಲ, ಚೇಸ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಮೋಸ್ಟ್ಲಿ ಅವರು ಚೇಸಿಂಗೇ ಚೂಸ್ ಮಾಡ್ತಾರೆ ಅನಿಸುತ್ತೆ. ನಮ್ಮ ಲಕ್ಕಿಲ್ಲ, ಟಾಸ್ ವಿನ್ ಆಗಲಿಲ್ಲ. ಅವ್ರೇನು ಅಲ್ಲಿ ಡಿಸ್ಕಸ್ ಮಾಡ್ಕೊಂಡು ಬರ್ತಾರೆ ಗೊತ್ತಿಲ್ಲ. ಏನು 10 ನಿಮಿಷ ಟೈಮ್ ಕೊಟ್ಟವ್ರೆ, 10 ನಿಮಿಷದಲ್ಲಿ ಬಂದು ಬ್ಯಾಟಿಂಗ್ ಅಥವಾ ಬೌಲಿಂಗ್ ಅಂತ ಅವ್ರು ಚೂಸ್ ಮಾಡ್ತಾರೆ. ಅಲ್ಲಿ ನೋಡಿ ಹೆಂಗೆ ಕರೆಸ್ತಾರೆ ನೋಡಿ ಗೈಸ್ ಆಟ ಆಡಿಸ್ತಾರೆ ಗೈಸ್. ಅಲ್ಲ 6 ಓವರ್ ಅಲ್ಲ, 4 ಓವರ್ ಆಯ್ತು. ಮಾತಾಡೋ ಅವ್ರಿ. 2 ಓವರ್ ನಾನೊಂದು ಓವರ್ ಅವನೊಂದು ಮಾಡ್ತಾನೆ. ಮತ್ತೆ ಎಲ್ಲೋದ ಅವನು ಮಾಡ್ತಾನೆ. 6 ನೀವೇ ಇದು ಮಾಡ್ಕೊಳ್ಳಿ. ಆಚೆ ಕಡೆ ಇವಾಗ ಪವರ್ ಪ್ಲೇ ಫಸ್ಟ್ ರನ್ನಿಂಗ್ ಇರಬೇಕು. ಯಾರು ಫೀಲ್ಡರ್ ರನ್ನಿಂಗ್ ಇರೋರು ಕರೆಕ್ಟಾಗಿ ಓಡಿಸ್ಟರ್ನರ್ಸ್ ಸ್ಪ್ರಿಂಟರ್ ಮಾಡ್ತೀರಿ. ಪವರ್ ಪ್ಲೇ ಇಬ್ಬರಲ್ಲ, ಒಬ್ಬರು ಆಡ್ತೀವಿ ಹೊರಗಡೆನಾ? ಸರಿ. ಜಾನಿ ಸೌಂಡೇ ಇಲ್ಲ ಗೈಸ್. ಅವರು ಬ್ಯಾಟಿಂಗ್ ಚೂಸ್ ಮಾಡಿದ್ದಾರೆ ಫಸ್ಟು. ನಾವು ಬೌಲಿಂಗ್ ನಮಗೆ ಈಸಿ ಅಡ್ವಾಂಟೇಜ್. ಹೆಂಗೋ ನಾನು ಅವ್ರು ಅಂದ್ಕೊಂಡೆ ಫಸ್ಟ್ ಅವರು ಚೂಸ್ ಮಾಡ್ತಾರೆ, ಚೇಸ್ ಮಾಡೋಕ್ಕೆ ಇಷ್ಟಪಡ್ತಾರೆ ಅಂದ್ಕೊಂಡೆ. ಬಟ್ ಉಲ್ಟಾ ಆಯಿತು ಕೇಸು. ನೋ ಪ್ರಾಬ್ಲಮ್. ನೋಡೋಣ ಹೆಂಗೆ ಬೌಲರ್ಸು. ನಾನು ಏನು ನೋಡಿಲ್ಲ ಯಾರ್ಯಾರ ಗೇಮ್ ಪ್ಲೇ ಹೆಂಗಿದೆ ಅಂತ.
1 versus 1 ವರ್ಸಸ್ 5 ಆದರೂ ಹೋಗಪ್ಪ ಆಡ್ತಾರೆ ಅಂತ ಫೀಲ್ಡಲ್ಲಿ ಇದೆ ಫಸ್ಟ್ ಟೈಮ್ ನೋಡ್ತಿರೋದು. ನೋಡೋಣ ಹೆಂಗೆ ಆಡ್ತಾರೋ. ಗೈಸ್ ಫಸ್ಟ್ ಇನ್ನಿಂಗ್ಸ್ ಆಯಿತು, ಈಗ 100 ಹೊಡಿಬೇಕು. ಚೇಸ್ ನಾನ್ ಸ್ಟಾಪ್ 100 ಹೊಡೆದ್ರೆ ನಾವು ಗೆಲ್ತೀವಿ ಫಸ್ಟ್ ಮ್ಯಾಚು. ಇಲ್ಲಾಂದರೆ ಓವರ್ಗೆ 20 ಹೋದರೆ ನಾವು ಗೆಲ್ತೀವಿ ಫಸ್ಟ್ ಮ್ಯಾಚು. ಇನ್ನೊಂದು ಚಾನ್ಸ್. ಹೌದು, ರನ್ ರೇಟ್ ಬೇಕಷ್ಟು ಮಾತ್ರ. ಪಿಚ್ ಚೆನ್ನಾಗಿದೆ, ಬಟ್ ನಮಗೆ ಫಸ್ಟು ಪಿಚ್ಚಲ್ಲಿ ಆಡೋಕ್ಕೆ ಬಿಡಲಿಲ್ಲ. ಅದೇ ಮೇಯ್ನ್. ಅಟ್ಲೀಸ್ಟ್ ಒಂದು ಸ್ವಲ್ಪ ಒಂದು ಟ್ರಯಲ್ ಮಾಡಿದರೆ ಚೆನ್ನಾಗಿರೋದು. ಇಲ್ಲಿ ನೋಡಿ ನಾವು ಏನು ತುಂಬಿಸ್ತಾ ಇದ್ದೀವಿ, ಬಾಟ್ಲ್ ತುಂಬಿಸ್ತಾ ಇದ್ದೀವಿ. ಎನರ್ಜಿಗೆ ಗ್ಲೂಕೋನ್ ಢೀ ತರಿಸಿದ್ದೀವಿ. ಹಾಕು, ಒಂದು 2 ಬಾಟ್ಲ್ ಹಾಕ್ಬೇಕಾ? ಫುಲ್ ಆಗಬೇಕಂದ್ರೆ ಹಾಕಿದ್ರೆ ಗ್ಲೂಕೋಸ್ ಇಲ್ಲ. ಯಾಕು ನಿನ್ನ ಹತ್ರನೇ ಶೆಟ್ ನನ್ನ ಹತ್ರ ಇಟ್ಕೊಂಡು ನಾನು ಅದು ಬ್ಯಾಗಲ್ಲಿ ನೀನೇ ಹಾಕು. ಡಿಪ್ರೆಷನ್. ಎಷ್ಟು ಹಾಕ್ಬೇಕು? ಅಷ್ಟು ಹಾಕ್ರಿ, ಫುಲ್ ಎನರ್ಜಿ ಬರಬೇಕಲ್ಲ. ಸಾಕಪ್ಪ. ಓಕೆ, ಸೆಕೆಂಡ್ ಮ್ಯಾಚ್ ಇದು. ಸೆಕೆಂಡ್ ಮ್ಯಾಚಲ್ಲಿ ನಾವೇನಾದರೂ ಮಾಡಿ ಗೆಲ್ಲೇಬೇಕು. ನಾವು ಟಾಸ್ ಸೋತ್ವಿ, ಅದಕ್ಕೆ ಅವರು ಬ್ಯಾಟಿಂಗ್ ಚೂಸ್ ಮಾಡಿದ್ದಾರೆ. ನಾವು ಮತ್ತೆ ಸೇಮ್ ಫಸ್ಟ್ ಮ್ಯಾಚ್ ಲೈಕ್ ಲಾಸ್ಟ್ ಟೈಮ್ ಮಾಡಿದ ತಪ್ಪು ಈ ಸಾರಿ ಮಾಡೋಕ್ಕೆ ಹೋಗಲ್ಲ. ಅದಾಗೋದು ಇಲ್ಲ ಅಂತ ಅನಿಸುತ್ತೆ. ಅಲ್ಲಿ ನೋಡಿ ವರ್ಲ್ಡ್ ಹೊಡಿತೀನಿ. ಓಯ್ ಸೊ ಗೈಸ್, ಊಕೋಬ್ರೋ ನಿನ್ನ ಹೆಸರು. ಓಕೆ, ಊಕೋಬ್ರೋ ಸಿಕ್ಕಿದ್ರು. ಕ್ರಿಕೆಟ್ ಟೂರ್ನಮೆಂಟ್ ಹತ್ರಕ್ಕೆ ಬಂದಿದ್ರು. ಸ್ಯಾಂಪಲ್ ಚಾಕ್ಲೇಟು ತಂದಿದ್ರು. ಅದು ಆಲ್ಮಂಡ್ ತಿಂದೆ, ರೋಸ್ಟೆಡ್ದು. ಲಿಟ್ರಲಿ ಮದರ್ ಪ್ರಾಮಿಸ್ ಒಳ್ಳೊಳ್ಳೆ ಕಂಪನಿಗೆ ಕಾಂಪಿಟೇಷನ್ ಬ್ರ್ಯಾಂಡ್ ಇದು. ಸಖತ್ತಾಗಿದೆ, ಬಟ್ ಟೇಸ್ಟಲ್ಲಿ ಕಾಂಪ್ರಮೈಸೇ ಇಲ್ಲ. ಲಿಟ್ರಲಿ ನಾನು ನೋಡ್ದಂಗೆ ಯೂತ್ ಫಸ್ಟ್ ಟೈಮ್ ಒಬ್ಬ ಹುಡುಗ ಬಂದುಬಿಟ್ಟು ಸೋಷಿಯಲ್ ಮೀಡಿಯಾಗೆ ಬಂದುಬಿಟ್ಟು ನೋಡಿ ನಾನು ಈ ಥರ ಬ್ರ್ಯಾಂಡ್ ಮಾಡಿದ್ದೀನಿ, ಈ ಥರ ಎಲ್ಲ. ಅದು ಕಷ್ಟ ಇದೆ, ಬಟ್ ಬ್ರೋಗೆ ಸಪೋರ್ಟ್ ಮಾಡಿ. ಅದು ಒಂದು ಆರ್ಡರ್ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ನನಗೆ ಇಷ್ಟ ಆಯಿತು. ಲಿಟ್ರಲಿ ನೆಕ್ಸ್ಟ್ ಲೆವೆಲ್ ಬ್ರೋ ನೀವಂತೂ. ನಾವೆಲ್ಲ ಮಾಡೋಕ್ಕಾಗಲಿಲ್ಲ, ನೀವು ಮಾಡ್ತಾಯಿದ್ದೀರಾ. ಆ್ಯಂಡ್ ಎಷ್ಟು ವಯಸ್ಸು? ನಮಗೆ 18, ಇವಾಗ 19 ಆಗುತ್ತೆ ನಾಡಿದ್ದು. 18 ವಯಸ್ಸಿಗೆ ಬಿಸ್ನೆಸ್ ಮಾಡಬೇಕು ಅಂತ ಕಾನ್ಸೆಪ್ಟ್ ಅಂದರೆ ಅದೇನು ತಮಾಷೆ ವಿಷಯ ಅಲ್ಲ. ನಾವೆಲ್ಲ 25 ಆಗಿ ಇನ್ನೂ ಮಾಡೋದ್ರಲ್ಲೇ ಇದ್ದೀವಿ. ಮಾಡಿದ್ದೀರಾ ಬ್ರೋ? ಇನ್ನೂ ಮಾಡಬೇಕು ಬ್ರೋ, ಅಷ್ಟು ಸಾಕಾಗಲ್ಲ. ಎಲ್ಲ ರಿವ್ಯೂ ತೊಗೊಂಡ್ರು, ನಾನು ಕೊಟ್ಟಿದ್ದೀನಿ. ನನ್ನ ಮನಸ್ಸಲ್ಲಿ ಬಂದಿದ್ದು ನಾನು ಹೇಳಿದ್ದೀನಿ. ನೀವು ಒಂದ್ಸಲ ಟ್ರೈ ಮಾಡಿ, ಆರ್ಡರ್ ಮಾಡ್ಕೊಳ್ಳಿ. ಎಲ್ಲೆಲ್ಲಿದೆ ಬ್ರೋ? ಫ್ಲಿಪ್ಕಾರ್ಟಲ್ಲಿದೆ, ನಮ್ಮ ಔಕೋ ಚಾಕ್ಲೇಟ್ ವೆಬ್ಸೈಟಲ್ಲಿದೆ, ವಾಟ್ಸಪ್ಪಲ್ಲಿ ಆರ್ಡರ್ ಮಾಡ್ಬೋದು. ವಾಟ್ಸಪ್ಪಲ್ಲಿ ಅಂದರೆ ನಿಮಗೆ ಡೈರೆಕ್ಟ್ ಬಿಸ್ನೆಸ್ ವಾಟ್ಸಪ್ಪಿಂದ ಆಟೋಮೆಟಿಕ್ ಮೆಸೇಜ್ ಬರುತ್ತೆ. ಸಪೋರ್ಟ್ ಮಾಡಿ ಗೈಸ್. ಇವಾಗ ಬ್ಯಾಟ್ ಮಾಡ್ತಾವ್ರೆ, ಒಳ್ಳೆ ಕ್ರೇಜಿ ಆಟ ಆಡ್ತಾ ಇದ್ದಾರೆ. ಕ್ಯಾಚ್ ಮಿಸ್ ಮಾಡಿದ್ರಾ? ಓಕೆ, ಪರವಾಗಿಲ್ಲ. ಈ ಮ್ಯಾಚ್ ಗೆಲ್ಲೋ ಥರನೇ ಇದೆ. ಗೆದ್ದ ಮೇಲೆ ಸಿಗ್ತೀನಿ ನಿಮಗೆ. ಆ್ಯಂಡ್ ನಾವೀಗೇನಾದ್ರು ಗೆದ್ದರೆ ನೆಕ್ಸ್ಟ್ ರೌಂಡ್ಗೆ ಹೋಗ್ತೀವಿ, ಇಲ್ಲ ಅಂದರೆ ಹೋಗೋಕ್ಕಾಗಲ್ಲ. ಅದೇ ಪ್ರಾಬ್ಲಮ್ ಈಗ. ಏನು ಗೊತ್ತಾ, ಅವಾಗಿಂದ ಓಪನರ್ಸ್ ಇದ್ದಾರೆ, ಇನ್ನೂ ಒಂದು ಔಟ್ ಆಗಿಲ್ಲ. ಹೆಂಗೆ ಹೊಡಿತವ್ರೆ ಅಂದರೆ ಇಳ್ದಿರೋರೆ ಇನ್ನೂ ಆಟ ಆಡ್ತಾ ಇದ್ದಾರೆ. ನಾನು ಇಳಿಬೇಕು ಅಂತ ಅಂದ್ಕೊಂಡೆ ಅಕ್ಕಾಡಕ್ಕೆ, ಆದರೆ ಇಳಿಯೋ ಅವಶ್ಯಕತೆ ಇಲ್ಲ. ಗೇಮಿಂಗ್ ಅಂತ ಇವ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಲ್ಲ ಕರ, ನಂದೇ ಮೊಬೈಲು, ನನ್ನ ಸ್ಟೋರೇಜಲ್ಲಿ ಇಟ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೆ. ನಾನು ಏನು ಹೇಳಿ ನಿಮ್ಗೆ? ಚಾನಲ್ ಪ್ರಮೋಷನ್ ಬೇಕು ತಾನೆ? ಹ್ಞೂನಣ್ಣ, ಮಾಡಿ ಅಣ್ಣ, ಕೇಳ್ರಿ ಪ್ಲೀಸ್ ಅಣ್ಣ, ಮಾಡಿ ಅಣ್ಣ. ಚಾನಲ್ ಸಬ್ಸ್ಕ್ರೈಬ್. ಸೆಕೆಂಡ್ದು ಗೆದ್ವಿ ಕಾಲಭೈರವ ಅವ್ರ ಮೇಲೆ. ನೆಕ್ಸ್ಟು ಇನ್ನೊಂದು ಗೇಮಿಗೆ ವೆಯ್ಟ್ ಮಾಡಬೇಕು. ಅದರಲ್ಲಿ ಗೆದ್ದರೆ ಆಲ್ಮೋಸ್ಟ್ ಇನ್ನೇನು ಫೈನಲ್ಸ್ಗೆ ಹೋಗ್ತೀವಿ ಅಂತ ಹೋಪ್ಸು. ಇಲ್ಲಾಂದರೆ ಕಷ್ಟ ಆಗುತ್ತೆ. ಲೆಟ್ಸ್ ಏನಾಗುತ್ತೆ ಅಂತ. ಸೊ ಗೈಸ್, ರನ್ ರೇಟಿಂದ ಹೋಯ್ತು. ಆ್ಯಂಡ್ ಲಾಸ್ಟಲ್ಲಿ ಅಟ್ಲೀಸ್ಟ್ ಒಂದು ಬಾಲ್ ಏನಾದ್ರು ಮಿಕ್ಸ್ಕೊಂಡಿದ್ದು, ಒಂದು ಬಾಲ್ ಮಿಕ್ಸ್ ಬೇಕಾಗಿತ್ತಲ್ಲ. ಏನೋ ರನ್ ರೇಟಿಂದ ಹೋಯ್ತು. ಎಲ್ಲರೂ ಹೋಗ್ತಿದ್ದಾರೆ ನಮ್ಮ ಟೀಮು. ಎಲ್ಲ ಚೆನ್ನಾಗಿ ಆಡಿದ್ರು. ಎಲ್ಲರೂ ಇಲ್ಲೇ ಕೂತವ್ರು ನೋಡಿ, ನಲ್ಲೊಬ್ರು ಬರ್ತಾವ್ರೆ. ಓನರ್ ಆಡಲೇಬೇಕಂತ. ಓನರ್ ಆಡಲೇಬೇಕು. ನೋಡೋಣ ನೆಕ್ಸ್ಟ್ ಸೀಸನ್ನು. ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಬಾಯ್. ಈ ವ್ಲಾಗು ಇಲ್ಲಿಗೆ ಎಂಡ್ ಆಗುತ್ತೆ. ಆದರೆ ಯಾರು ಗೆದ್ದರು ಅಂತ ಆಗ್ತಿರ್ಬೋದು, ಅಷ್ಟು ಬಿಟ್ಟರೆ ಇನ್ನೇನು ಅಪ್ಡೇಟ್ ಇಲ್ಲ. ನಾವಿಲ್ಲ ಅಂದಮೇಲೆ ನಮ್ಮ ಏನಾಯ್ತಂದ್ರೆ ಸುಮ್ಮನೆ ಕುಂತು ಅದು ಹೆಂಗೆ ಗೊತ್ತಾ, ಬೇಡ ಬಿಡು ಅದ್ರ ಬಗ್ಗೆ. ಅದೇ ಗೈಸ್. ಓಕೆ, ಅದು ಸರಿ. ಬಾಯ್, ಸಿಗೋಣ. ಓಕೆ, ಡನ್. ಟೇಕ್ ಕೇರ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.